ಕಂಡೀಷನ್ ಅಂದ್ರೆ 80,000 ಬಿಡಬೇಡಣ. ಒಂದು 80,000 ಬಿಡ್ತೀರಾ ನೀವು? ಆಸ್ಕಿಂಗ್ ಪ್ರೈಸ್ 75,000 ಇರೋದು, ಎದುರುಗಡೆ ಬಂದ್ರೆ ಒಂದು 70,000 ಕ್ಲೋಸ್ ಮಾಡ್ಕೊಡೋಣ ಸರ್. ಫೈನಲ್ ಆಗಿ 75 ಎಕ್ಸ್ಪೆಕ್ಟೇಷನ್, ಎದುರುಗಡೆ ಬಂದ್ರೆ 1,65,000 ಬಿಡೋಣ. 1,60,000 ಬಿಡ್ತೀರಾ ನೀವು? 2,30,000 ಮಾಡ್ಕೊಡೋಣ. 2,30,000 ಮುಂದೆ ಮಾಡಿಸ್ಕೊಡ್ತೀರಾ? ಬಂದ್ರೆ ಇನ್ನೊಂದ್ 8,000 ಬಿಟ್ಕೊಡೋಣ. ಓಕೆ 8,60,000 ಆಸ್ಕಿಂಗ್ ಇರೋದು, ಎದುರುಗಡೆ ಬಂದ್ರೆ 8,45,000 ಮಾಡ್ಕೊಡೋಣ. 8,40,000 ಇದಕ್ಕೆ 3,70,000 ಆಸ್ಕಿಂಗ್ ಇರೋದು, ಎದುರುಗಡೆ ಬಂದ್ರೆ 3,60,000 ಕ್ಲೋಸ್ ಮಾಡ್ಕೊಡೋಣ. 3,60,000 ಇದಕ್ಕೆ ಒಂದ್ 2,80 ಇದೆ ನಮ್ಮ ಎಕ್ಸ್ಪೆಕ್ಟೇಷನ್, ಎದುರುಗಡೆ ಬಂದ್ರೆ 2,75,000 ಬಿಟ್ಕೊಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ನಾನು ಬಂದಿರೋದು ಕರ್ನಾಟಕ ಕಾರ್ ಝೋನ್ಗೆ. ಈ ಶೋರೂಮ್ ಬಂದ್ಬಿಟ್ಟು ನಾಗರಬಾವಿ ಲೊಕೇಟೆಡ್ ಆಗಿರೋದು. ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ಯಾವ ತರ ಕಾರ್ ಇದೆ, ಯಾವ ಪ್ರೈಸಿಂಗ್ ಅಲ್ಲಿ ಶುರು ಆಗುತ್ತೆ, ಲೋನ್ ಇದೆಯಾ ಇಲ್ವಾ ಅಂತ. ಸೊ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ನಮ್ಮ ಜೊತೆ ಜೈದ್ ಇದ್ದಾರೆ. ಹಾಯ್ ಸರ್, ಹೇಗಿದ್ದೀರಾ ಜೈದ್? ಚೆನ್ನಾಗಿದ್ದೀವಿ ಸರ್, ನೀವು? ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ಫಸ್ಟ್ ಅಡ್ರೆಸ್ ಹೇಳ್ಬಿಡಿ ನಮ್ಮ ವ್ಯೂವರ್ಸ್, ಎಲ್ಲಿ ಬರುತ್ತೆ ಅಂತ. ನಮ್ಮ ಶೋರೂಮ್ ಹೆಸರು ಕರ್ನಾಟಕ ಕಾರ್ ಝೋನ್ ಅಂತ. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ಸರ್ಕಲ್ ಅಲ್ಲಿ ಸರ್ವಿಸ್ ರೋಡ್ ಸಿಗುತ್ತೆ. ಅಲ್ಲಿಂದ ಡೌನ್ ಬಂದ್ರೆ ನಿಮ್ಗೆ ನಮ್ಮೂರ ತಿಂಡಿ ಹೋಟೆಲ್ ಸಿಗುತ್ತೆ. ಅಲ್ಲಿಂದ ಅಂಬೇಡ್ಕರ್ ಕಾಲೇಜ್ ಕಡೆ ಹೋಗೋ ದಾರಿಯಲ್ಲಿ ಅಲ್ಲೇ ಲೆಫ್ಟ್ ಸೈಡ್ MK ಅಹಮದ್ ಸೂಪರ್ ಮಾರ್ಕೆಟ್ ಸಿಗುತ್ತೆ. ಅದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಅಲ್ಲೇ ಇರೋದು. ಇಲ್ಲ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ, ಲೊಕೇಶನ್ ಬಂದ್ಬಿಡುತ್ತೆ. ಓಕೆ, ಸೊ ಈಗ ಸದ್ಯದಲ್ಲಿ ಸ್ಟಾಕ್ ಪ್ರೆಸೆಂಟ್ ಎಷ್ಟಿದೆ ನಮ್ಮ ಹತ್ರ? ಈಗ ಪ್ರೆಸೆಂಟ್ ಸ್ಟಾಕ್ ಆಲ್ಮೋಸ್ಟ್ ಈಗ ವಿಡಿಯೋ ಅಲ್ಲಿ ಒಂದು 50 ವೆಹಿಕಲ್ಸ್ ತೋರ್ಸೋಣ. ಆಮೇಲೆ ಕಸ್ಟಮರ್ ಮುಂದೆ ಬಂದ್ರೆ ನಮ್ಮ ಹತ್ರ ಆಲ್ಮೋಸ್ಟ್ ಒಂದು 120 ವೆಹಿಕಲ್ಸ್ ಸ್ಟಾಕ್ ಇದೆ. 120 ವೆಹಿಕಲ್ಸ್ ಸ್ಟಾಕ್ ಇದೆ. ಸೊ ನಿಮ್ಗೆ ಯಾವ್ದು ಗಾಡಿ ಬೇಕು ಆ ಗಾಡಿ ಸಿಗುತ್ತೆ. ಜಸ್ಟ್ ನೀವು ಕಾಲ್ ಮಾಡಿ ನೀವು ಕೇಳಬಹುದು ಸರ್ಗೆ. ಸರ್, ಮತ್ತೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಇವಾಗ? ನಮ್ಮ ಹತ್ರ ಈಗ ಸ್ಟಾರ್ಟಿಂಗ್ ಪ್ರೈಸ್ ಬರೀ 80,000 ಇಂದ ಸ್ಟಾರ್ಟಿಂಗ್ ಇದೆ. 80,000 ಶುರು ಆಗುತ್ತೆ. ನಮ್ಮ ಹತ್ರ 80,000 ಇಂದ ಹಿಡಿದು 25 ಲಕ್ಷ 30 ಲಕ್ಷ ತನಕ ನಮ್ಮ ಹತ್ರ ವೆಹಿಕಲ್ಸ್ ಸಿಗುತ್ತೆ. ಒಂದು 2 ವೀಲರ್ ಬೆಲೆಯಲ್ಲಿ ಕಾರ್ ಸಿಗ್ತಾ ಇದೆ ನಿಮ್ಗೆ. ಸೊ ಅದು ಯಾವ ಗಾಡಿ ಎಲ್ಲ ತಿಳಿಸ್ಕೊಡ್ತೀವಿ. ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಸರ್, ತಡ ಮಾಡೋದ್ಬೇಡ. ಲೋನ್ ಬಗ್ಗೆನೂ ಮಾತಾಡ್ಬೇಡ. ಲೋನ್ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಡೀಟೇಲ್ ಆಗಿ. ನಮ್ಮ ಹತ್ರ ಲೋನ್ ಬಗ್ಗೆ 2013 ಮಾಡೆಲ್ ಮೇಲೆ ಅದು ಯಾವ್ದಾದ್ರು ಮೂಲೆಯಲ್ಲಿ ಯಾವ್ದಾದ್ರು ಜಿಲ್ಲೆ ಇರಲಿ, ಪೂರ್ತಿ ಕರ್ನಾಟಕ ಅಲ್ಲಿ ನಾನು ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿ ಇರಬೇಕು, ಇಲ್ಲಾಂದ್ರೆ ಸ್ವಂತ ಮನೆ ಇರಬೇಕು. ಯಾವ್ದಾದ್ರು ಮೂಲೆ ಇರಲಿ, ನಾನು 70 to 80% ಲೋನ್ ಕೂಡ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ನೀವು ಮಾಡಿಸ್ಕೊಡ್ತೀರಾ? ಆಲ್ ಓವರ್ ಕರ್ನಾಟಕ, ಬರೀ ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿ ಇರಬೇಕು ಅಷ್ಟೇ. ಹೇಳಿದ್ರೆ ನೀವು ಆಲ್ ಓವರ್ ಕರ್ನಾಟಕ, ಅದು ಕೂಡ 80% ಲೋನ್ ಮಾಡ್ಕೊಡ್ತೀನಿ. 80% ಲೋನ್ ಮಾಡಿಸ್ಕೊಡ್ತೀರಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒಂದು ಲೋ ಬಜೆಟ್ ಇಂದ ಶುರು ಮಾಡೋಣ. ಟಾಟಾ ನ್ಯಾನೋ ಇದೆ. ಇದು ಯಾವ ಗಾಡಿ ಸರ್? ಇದು ಸರ್ ಈ ಗಾಡಿ ಡೀಟೇಲ್ಸ್ ಬಂದ್ಬಿಟ್ಟು 2011 ಸಿಂಗಲ್ ಓನರ್, ಬರೀ 20,000 ಓಡಿದೆ. ಬರೀ 20,000 20,000 ಓಡಿರೋದು, ಅದು ಕೂಡ ಕಂಪ್ನಿ ಟೈರ್ ಇರೋದು ಈಗ ತನಕ ಅದರಲ್ಲಿ. ಓಕೆ, ನೋಡಬಹುದು. ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಕಲಿಯೋರ್ಗೆ ಗಾಡಿ ನೋಡ್ತಾ ಇದ್ದಾರೆ ಅಂದ್ರೆ ಅವ್ರಿಗಂತೂ ಒಳ್ಳೆ ಗಾಡಿ. ಫ್ರೆಶ್ FC ಕೂಡ ಆಗಿದೆ. ಓಕೆ, 5 years FC ಕೂಡ ಸಿಗುತ್ತೆ ಇದರಲ್ಲಿ. ಓಕೆ, ಸಿಂಗಲ್ ಓನರ್ ವೆಹಿಕಲ್, ಹೊಸ ಕ್ಲಚ್ ಕೂಡ ಹಾಕಿದ್ದಾರೆ. ಸೊ ಎಲ್ಲ ಆಗಿದೆ, ಡಾಕ್ಯುಮೆಂಟ್ಸ್ ಆಗಿರ್ಲಿ, ಬಾಡಿ ಲೈನ್ ಆಗಿರ್ಲಿ, ನೋಡಬಹುದು ಎಲ್ಲ ಟಾಪ್ ಕ್ಲಾಸ್ ಆಗಿದೆ. ಮತ್ತೆ ಕಂಡೀಷನ್ ಅಷ್ಟೇ ಎಲ್ಲ ಟಾಪ್ ಕ್ಲಾಸ್ ಆಗಿದೆ. ಸೊ ಇದಕ್ಕೆ ಪ್ರೈಸ್ ನೀವು ಏನ್ ಹೇಳ್ತಾ ಇದ್ದೀರಾ ಸರ್? ಇದಕ್ಕೆ ಆಸ್ಕಿಂಗ್ ಪ್ರೈಸ್ 75,000 ಇರೋದು, ಎದುರುಗಡೆ ಬಂದ್ರೆ ಒಂದು 70,000 ಕ್ಲೋಸ್ ಮಾಡ್ಕೊಡೋಣ ಸರ್. ಫೈನಲ್ ಆಗಿ 70,000 ಕ್ಲೋಸ್ ಮಾಡ್ಕೊಡೋಣ. ಓಕೆ, ನೋಡಬಹುದು ನೀವು. ನೆಕ್ಸ್ಟ್ ಇನ್ನೊಂದು ಸ್ಯಾಂಟ್ರೋ ಇದೆ ಸರ್. ನೆಕ್ಸ್ಟ್ ಇರೋದು ಇನ್ನೊಂದು ಸ್ಯಾಂಟ್ರೋ, ಹುಂಡೈ ಸ್ಯಾಂಟ್ರೋ. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2006 ಸೆಕೆಂಡ್ ಓನರ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲದೆ XO ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಇದು 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, 2 ಬೀಗ ಎಲ್ಲ ಸಿಗುತ್ತೆ. FC ಇನ್ಶೂರೆನ್ಸ್ ಅಪ್ ಟು ಡೇಟ್ ರನ್ನಿಂಗ್ ಇದೆ. 5 ಮ್ಯಾಗ್ ಆಫ್ಟರ್ ಮಾರ್ಕೆಟ್ 5 ಮ್ಯಾಗ್ ವೀಲ್ ಇದೆ. ಮತ್ತೆ 80% to 90% ಟೈರ್ಸ್ ಕೂಡ ಅವೈಲೇಬಲ್ ಇದೆ. ಅದರಲ್ಲಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ? ಅಪ್ ಟು ಡೇಟ್ ರನ್ನಿಂಗ್ ಇದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಪ್ರೈಸ್ ಇದಕ್ಕೆ ಏನ್ ಹೇಳ್ತಾ ಇದ್ದಾರೆ, ಏನ್ ಕೋಟ್ ಮಾಡ್ತಾರೆ? ಮಾರ್ಕೆಟ್ ಅಲ್ಲಿ 170 ಕಡಿಮೆ ಸಿಗಲ್ಲ. ಕರ್ನಾಟಕ ಕಾರ್ ಝೋನ್ಗೆ ವಿಸಿಟ್ ಮಾಡಿದ್ರೆ 1,50,000 ಆಸ್ಕಿಂಗ್ ಇರೋದು, ಎದುರುಗಡೆ ಬಂದ್ರೆ 1,45ಗೆ ಕ್ಲೋಸ್ ಮಾಡ್ಕೊಡೋಣ. 1,40ಗೆ ಕ್ಲೋಸ್ ಮಾಡ್ಕೊಡ್ತೀರಾ? ಕ್ಲೋಸ್ ಮಾಡ್ಕೊಡೋಣ. ಓಕೆ, ಇಷ್ಟೇನ ಸ್ವಲ್ಪ ಎಸ್ಕೊಂಡು ಆಗುತ್ತೆ. ಆನ್ ಟೇಬಲ್ ಕುತ್ಕೊಳ್ಳಿ, ಇನ್ನ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡೋಣ. ಓಕೆ, ಸೊ ಈಗ ಮಾರುತಿ ಸುಜುಕಿ ರಿಡ್ಜ್ ಇದೆ. ಇದು ಯಾವ ಮಾಡೆಲ್ ಇದು ಸರ್? ಲೋ ಮೇಂಟೆನೆನ್ಸ್ ಅವರು ಡೈಲಿ ಓಡಾಡಕ್ಕೆ ಒಂದ್ ಒಳ್ಳೆ ವೆಹಿಕಲ್ ನೋಡ್ತಾ ಅವ್ರಿಗೆ ಸಿಟಿಯಲ್ಲಿ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತೀನಿ. ಇದು ಗಾಡಿ ಡೀಟೇಲ್ಸ್ ಅನ್ಬಿಟ್ಟು 2012 ಸೆಕೆಂಡ್ ಓನರ್, ಪೆಟ್ರೋಲ್, ಮಾರುತಿ ಸುಜುಕಿ ರಿಡ್ಜ್ VXI ವೇರಿಯಂಟ್ ಆಗಿರುತ್ತೆ. ಇದು ಫೀಚರ್ ಸಿಗೋದ್ರೆ AC, ಪವರ್ ಶೇರಿಂಗ್, 4 ಪವರ್ ವಿಂಡೋ, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಇದರಲ್ಲಿ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ. ಮೈಲೇಜ್ ಎಷ್ಟು ತನಕ ಬರ್ಬೋದು ಈ ಗಾಡಿ ಸರ್? ಮೈಲೇಜ್ ಅಂದ್ರೆ 16 ಇಂದ 18 ವರೆಗೂ ಮೈಲೇಜ್ ಬರುತ್ತಲ್ಲ. ಓಕೆ, ಪೆಟ್ರೋಲ್ ಗಾಡಿ ಇದು ನೋಡಬಹುದು ನೀವು. ಸೊ ಇದಕ್ಕೆ ಪ್ರೈಸ್ ಎಷ್ಟು ಹೇಳ್ತಾ ಇದ್ದೀರಾ ನೀವು ಸರ್? ಮಾರ್ಕೆಟ್ ಅಲ್ಲಿ ನೀವು 10 ಮಾಡಲ್ ಹೋಗ್ಬೇಕಂದ್ರೆ ನಿಮ್ಗೆ 270, 280 ಹೇಳ್ತಾರೆ. ಕರ್ನಾಟಕ ಕಾರ್ ಝೋನ್ಗೆ ವಿಸಿಟ್ ಮಾಡಿ. 12 ಮಾಡಲ್ ಮಾರುತಿ ಸುಜುಕಿ ರಿಡ್ಜ್ ಬರೀ 2,85,000 ಮಾಡ್ಕೊಡೋಣ. 2,85,000 ಮಾಡ್ಕೊಡ್ತೀರಾ? ಮಾಡ್ಕೊಡೋಣ. ಓಕೆ, ಲೋನ್ ಆಗುತ್ತಾ ಈ ಗಾಡಿಗೆ? ಈ ಗಾಡಿಗೆ ಸೆಟ್ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ,
ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ ಒಂದು i20 ಇದೆ. ಯಾವ ಮಾಡಲ್, ಯಾವ ವೇರಿಯಂಟ್ ಇದು? ಸರ್ i20 ಲೈಟ್ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು 2015 ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಇದು. ಓಕೆ, ಅಷ್ಟಾ ಆಪ್ಷನಲ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ ಇದು. Push button start ಇದು. ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ. AC ಪವರ್ ಶೇರಿಂಗ್, 4 ಪವರ್ ವಿಂಡೋ, ಆಟೋಮೆಟಿಕ್ ವಾರಿಯಂ, ಸ್ಟೀರಿಂಗ್ ರಿಮೋಟ್ ಕಂಟ್ರೋಲ್, ಏರ್ ಬ್ಯಾಗ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಮತ್ತೆ ಕಂಪ್ನಿ ಫಿಟೆಡ್ ಅಲೈ ವೀಲ್ಸ್, ಬ್ಯಾಕ್ ವೈಫರ್, ಡೀಫಾಗರ್ ಅವೆಲ್ಲ ಸಿಗುತ್ತೆ ಸರ್ ಇದರಲ್ಲಿ. ಎಲ್ಲ ಒಂದೇ ಗಾಡಿನಲ್ಲಿ ಎಲ್ಲ ಫೀಚರ್ಸ್ ಎಲ್ಲ ಬಂದ್ಬಿಡುತ್ತೆ. ಟಾಪ್ features ಎಂಡ್ ಅಂದ್ರೆ ಎಲ್ಲ ಬಂದ್ಬಿಡುತ್ತೆ. ಎಲ್ಲ ಬಂದ್ಬಿಡುತ್ತೆ. ಓನರ್ಶಿಪ್ ಇದಕ್ಕೆ ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. ಸೆಕೆಂಡ್ ಓನರ್ಶಿಪ್ ಆಗಿದೆ. ಸೊ ಇದು ಗಾಡಿ ಪ್ರೈಸ್ ಎಷ್ಟು ಹೇಳ್ತಾ ಇದಾರೆ ನೀವು? ಸರ್ ಮಾರ್ಕೆಟ್ ಅಲ್ಲಿ 6 ಲಕ್ಷ ಹೇಳ್ತಾರೆ. ಕರ್ನಾಟಕ ಕಾರ್ಸನ್ಗೆ ವಿಸಿಟ್ ಮಾಡಿದ್ರೆ 5,10,000 ಮಾಡ್ಕೊಡೋಣ. 5,10,000 ಮಾಡ್ಕೊಡ್ತೀರಿ ನೀವು ಈ ಗಾಡಿ? ಮಾಡ್ಕೊಡೋಣ. ಓಕೆ, ಸೊ ಲೋನಲ್ಲಿ ಬೇಕು ಅಂದ್ರೆ ಅಪ್ ಟು 80% ವರೆಗೂ ಲೋನ್ ಮಾಡ್ಕೊಡ್ತಾರಂತೆ ಸರ್. ಅದು ನಿಂದು ಸಿಬಿಲ್ ಮತ್ತೆ ಸ್ಯಾಲರಿ ಇರಬೇಕು ನೀವು. ಸರ್ ಈ i20 ಬೇಡ ಅವ್ರಿಗೆ, ಅಲ್ಲೊಂದು i20 ಇದೆ. ಓಕೆ, ಸ್ವಲ್ಪ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ನೋಡಬಹುದು. ತುಂಬಾ ಆಸೆ ಇರುತ್ತೆ ಸನ್ ರೂಫ್ ಇರ್ಬೇಕಂತ. ಹಾ, ಹಾ. ಅದು ಕೂಡ CNG ಫಿಟೆಡ್ ಇರೋದು ವೆಹಿಕಲ್. ಓಕೆ, ಗಾಡಿ ಡೀಟೇಲ್ಸ್ ಅನ್ಬಿಟ್ಟು 2010 ಸಿಂಗಲ್ ಓನರ್ ವೆಹಿಕಲ್. ಓಕೆ, ಫೀಚರ್ ಸಿಗೋದ್ರೆ AC ಪವರ್ ಶೇರಿಂಗ್, ಪವರ್ ವಿಂಡೋ, ಆಟೋಮೆಟಿಕ್ ವಾರಿಯಂ, ಸ್ಟೀರಿಂಗ್ ರಿಮೋಟ್ ಕಂಟ್ರೋಲ್, ಅಲೈ ವೀಲ್, ಸನ್ ರೂಫ್, ಏರ್ ಬ್ಯಾಗ್, ಎಲ್ಲಾ ತರ ಫೀಚರ್ ಸಿಗ್ಬಿಡುತ್ತೆ ಇದರಲ್ಲಿ. ಓಕೆ, 8 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ. ಅಲ್ಲಿ ಹಾ, ಒಂದು ಅಫಿಷಿಯಲ್ ಕಲರ್ ಅಲ್ಲಿ ಅದು ಕೂಡ CNG ಫಿಟೆಡ್ ಇದೆ. ಹೊಸ ಲೆದರ್ ಅಪಲ್ಸರೀಸ್ ಎಲ್ಲ ಹಾಕಿದ್ದಾರೆ. ಓಕೆ, ಹಾ ಎಷ್ಟು ಕೊಡ್ತೀರಾ ನೀವು? ಸರ್ ಒಂದು 3 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡೋಣ ಸರ್. ಸನ್ ರೂಫ್ ಇರೋ ವೆಹಿಕಲ್ 3 ಲಕ್ಷ ಕ್ಲೋಸ್ 3 ಮಾಡ್ಕೊಡ್ತೀರಾ ಲಕ್ಷಕ್ಕೆ ನೀವು? ಕ್ಲೋಸ್ ಮಾಡ್ಕೊಡೋಣ. ಆನ್ ಟೇಬಲ್ ಬಂದ್ರೆ ನೀವು ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀರಾ? Negotiable ಆಗುತ್ತೆ. 5 ವರ್ಷ ಫ್ರೆಶ್ FC ಕೂಡ ಆಗಿದೆ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು. ನಿಮಗೆ ಜಸ್ಟ್ ನೀವು ತಗೊಂಡು ಓಡಿಸ್ಬೇಕು ಅಷ್ಟೇ. CNG ಕೂಡ ಎಕ್ಸ್ಟ್ರಾ ಫಿಟೆಡ್ ಕೂಡ ಆಗಿದೆ ಇದರಲ್ಲಿ, ನೋಡಬಹುದು ನೀವು. ಮತ್ತೆ ಏರ್ ಬ್ಯಾಗ್, ಸನ್ ರೂಫ್ ಇರೋ ವೆಹಿಕಲ್ ಸರ್ ನೋಡ್ತಾನೆ ಏರ್ ಬ್ಯಾಗ್ ಇರಬಹುದು. ಸಿಗುತ್ತೆ ಇದರಲ್ಲಿ. 8 ಏರ್ ಬ್ಯಾಗ್ ಸಿಗುತ್ತೆ. i20 ಅಷ್ಟಾ ಆಪ್ಷನಲ್ ಲಿಮಿಟೆಡ್ ಎಡಿಷನ್ ಇದು. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡ್ತೀರಾ ನೀವು? ಎಷ್ಟು ತನಕ ಆಗ್ಬೋದು ಸರ್ ಒಂದು 2,90,000 ಕ್ಲೋಸ್ ಮಾಡ್ಕೊಡೋಣ. 2,90,000 ಕ್ಲೋಸ್ ಮಾಡ್ತೀನಿ ನೀವು ಆನ್ ಟೇಬಲ್ ಬಂದ್ರೆ. ಆನ್ ಟೇಬಲ್ ಬಂದ್ರೆ ಓಕೆ, ಅದು ಬೇಡ ಅಂದ್ರೆ ಇನ್ನೊಂದು i20 ಇದೆ. ಇದು ಯಾವ ಮಾಡಲ್ ಇದು? ಸರ್ ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು 2012 ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿದೆ. ಒಂಚೂರು ಡೆಂಟು ಸ್ಕ್ರಾಚಸ್ ಏನು ಇಲ್ಲ. ಬರೇ ತಗೊಂಡು ಹೋಗಿದ್ರೆ ಬರೇ ಪೆಟ್ರೋಲ್ ಹಾಕ್ಬೇಕು, ಬರೇ ಓಡಿಸ್ಬೇಕು. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿದೆ. ಓಕೆ, ಸೊ ಇದೆಲ್ಲ ಅದು OG ಕಂಡೀಷನ್ ಅಲ್ಲಿ ಇರೋದು ಗಾಡಿ. ಏನು ಟಚ್ ಅಪ್ ಏನು ಆಗಿಲ್ಲ ಗಾಡಿದು, ನೋಡಬಹುದು ನೀವು. 12 ಮಾಡಲ್ ಇದು. ಓಕೆ, ಓನರ್ಶಿಪ್ ಸೆಕೆಂಡ್ ಓನರ್ಶಿಪ್ ಆಗಿದೆ. ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ವೇರಿಯಂಟ್ ಎಲ್ಲಾ ತರ ಫೀಚರ್ ಸಿಗುತ್ತೆ ಇದರಲ್ಲಿ. ಓಕೆ, ಬೆಲೆ ಇದಕ್ಕೆ ಎಷ್ಟು ಹೇಳ್ತಾ ಇದ್ದೀರಾ? ಸರ್ ಮಾರ್ಕೆಟ್ ಅಲ್ಲಿ 3.30 ಹೇಳ್ತಾರೆ. ಕರ್ನಾಟಕ ಕಾರ್ಸನ್ಗೆ ವಿಸಿಟ್ ಮಾಡಿದ್ರೆ ಒಂದು 3 ಲಕ್ಷಕ್ಕೆ ಮಾಡ್ಕೊಡೋಣ. ಒಂದು 3 ಲಕ್ಷಕ್ಕೆ ಮಾಡ್ಕೊಡ್ತೀರಾ ನೀವು? 3 ಲಕ್ಷಕ್ಕೆ 12 ಮಾಡಲ್ i20 ಮಾಡ್ಕೊಡೋಣ. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್. ಸರ್ ನೆಕ್ಸ್ಟ್ ಇರೋದು ಮೋಸ್ಟ್ ಡಿಮಾಂಡಿಂಗ್ ವೆಹಿಕಲ್ ಸರ್ ಮಾರ್ಕೆಟ್ ಅಲ್ಲಿ, ಡಿಸೈರ್. ಇಡೀ ಮಾರ್ಕೆಟ್ ಅಲ್ಲಿ ಡೀಸೆಲ್ ವೆಹಿಕಲ್ ತುಂಬಾ ಸಿಗಕ್ಕೆ ಕಷ್ಟ ಆಗಿದೆ. ಅದು ಕೂಡ ತುಂಬಾ ಗುಲ್ಬರ್ಗ, ರಾಯಚೂರು, ಬಿಜಾಪುರ, ಧಾರವಾಡ ಆ ಕಡೆಯಿಂದ ತುಂಬಾ ರೈತರವ್ರಿಗೆ ತುಂಬಾ ಡಿಮಾಂಡ್ ಇರುತ್ತೆ. ಅದು ಕೂಡ ಡೀಸೆಲ್ ವೆಹಿಕಲ್ ಶಿಫ್ಟ್ ಸೇರ್ಬೇಕಂತ ನಮ್ಮ ಹತ್ರ ಹೊಸ ಸ್ಟಾಕ್ ಬಂದಿದೆ. ಕಲರ್ ಕೂಡ ಸಖತ್ತಾಗಿದೆ. ಕಲರ್ ಕೂಡ ಸಖತ್ತಾಗಿದೆ. ಇದು ಬೇಡ ಅಂದ್ರೆ ಇನ್ನೊಂದು ವೈಟ್ ಕಲರ್ ಕೂಡ ಇದೆ. ಓಕೆ, ವೈಟ್ ಕಲರ್ ಕೂಡ ಅವೈಲೇಬಲ್ ಇದೆ. ವೈಟ್ ಕಲರ್ ಕೂಡ ಡಿಸೈರ್ ನಲ್ಲಿ. ಇದು ಯಾವ ಮಾಡಲ್ ನೀವು ಹೇಳಿದ್ದು? ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು 2014 ಸಿಂಗಲ್ ಓನರ್ ವೆಹಿಕಲ್. 14 ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ 92,000 ಓಡಿದೆ. ಜೆನ್ಯೂನ್ ಶೋರೂಮ್ ರಿಕಾರ್ಡ್ ನಂಬರ್ ಹೇಳಿ ರಿಕಾರ್ಡ್ ಚೆಕ್ ಮಾಡ್ಕೊಂಡು ಬನ್ನಿ. ಓಕೆ, ನಂಬರ್ ಕೂಡ ತೋರಿಸ್ತಾ ಇದೀನಿ, ನೋಡಬಹುದು ನೀವು. ಬೇಕಂದ್ರೆ ನೀವು ಶೋರೂಮ್ ಹೋಗ್ಬಿಟ್ಟು ಚೆಕ್ ಮಾಡಬಹುದು. ಇದಕ್ಕೆ ಪ್ರೈಸ್ ಎಷ್ಟು ಹೇಳ್ತಾ ಇದ್ದೀರಾ? ಸ್ವಲ್ಪ ಮಾರ್ಕೆಟ್ ಅಲ್ಲಿ 5.5 ಲಕ್ಷ 5 ಲಕ್ಷ ಹೇಳ್ತಾರೆ. ಅದು ಕೂಡ 4 ಹೊಸ ಟೈರ್ ಇದೆ, ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮರಾ, ಪಾರ್ಕಿಂಗ್ ಸೆನ್ಸರ್, ಮಿರರ್ ಇಂಡಿಕೇಟರ್ಸ್ ಎಲ್ಲಾ ಫೀಚರ್ ಸಿಗುತ್ತೆ. ಓಕೆ, FC ಎಷ್ಟು ತನಕ ಇದೆ ಸರ್? FC ಆಲ್ಮೋಸ್ಟ್ ನಿಮ್ಗೆ 4 ವರ್ಷ ಇರ್ಬೋದು. ಇನ್ನು 4 ವರ್ಷ ಇದೆ FC. ಎಲ್ಲ ಡಾಕ್ಯುಮೆಂಟ್ಸ್ ಇರೋ ವೆಹಿಕಲ್ ಯಾರಾದರೂ ಡೀಸೆಲ್ ಗಾಡಿ ಡಿಸೈರ್ ಅದು ಕೂಡ ನೋಡ್ತಾ ಇದ್ದಾರೆ, ನೋಡ್ಬೋದು. ಒಳ್ಳೆ ಗಾಡಿ ಇದೆ, ಒಳ್ಳೆ ಕಲರ್ ಇದೆ. ಇದು ಬೇಡ ಅಂದರೆ ವೈಟ್ ಕಲರ್ ಅದನ್ನು ಅವೈಲೇಬಲ್ ಇದೆ. ಅದು ಎಲ್ಲಿ ಅಂದರೆ ಕರ್ನಾಟಕ ಕಾರ್ ಝೋನಲ್ಲಿ. ಸರ್ ಮಾರ್ಕೆಟ್ ಪ್ರೈಸ್ ಎಲ್ಲ ಬಿಟ್ಬಿಡಿ ನೀವು. ನಾವು ಬಂದಿರೋದು ಕರ್ನಾಟಕ ಕಾರ್ ಝೋನ್ಗೆ. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಹೇಳಿ ನೀವು, ಎಷ್ಟು ಕೊಡ್ತೀರಾ ಅಂತ? 4,65,000 ಮಾಡ್ಕೊಡೋಣ ಸರ್. 4,65,000 ಮಾಡ್ಕೊಡ್ತೀರಾ ನೀವು? ಈ ಗಾಡಿಗೂ ಅಷ್ಟೇ ಲೋನು ಆಗುತ್ತೆ. ಈ ಗಾಡಿಗೆ ಸರ್ 3.5 ಲಕ್ಷ ಲೋನೇ ಆಗುತ್ತೆ. 3.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀರಾ ನೀವು? ಆರಾಮಾಗಿ ಆಗುತ್ತೆ. ಕಸ್ಟಮರ್ ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ 4 ಲಕ್ಷ ತನಕ ಮಾಡ್ಕೊಡ್ತೀನಿ. ಓಕೆ, ಸಿವಿಲ್ ನಿಂದು ಚೆನ್ನಾಗಿದ್ರೆ 4 ಲಕ್ಷ ತನಕ ಲೋನ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಪೂರ್ತಿ ಲೋನ್ ಕೂಡ ಆಗುತ್ತೆ. ಓಕೆ, ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಓಕೆ. ನೆಕ್ಸ್ಟ್ ಇರೋದು ಇನ್ನೊಂದು ಮೋಸ್ಟ್ ಡಿಮಾಂಡಿಂಗ್ ವೆಹಿಕಲ್, ಕ್ರೇಟಾ. ಅದು ಕೂಡ ಡೀಸೆಲ್ ವೆಹಿಕಲ್. ಓಕೆ, ಡೀಸೆಲ್. ಇದು ಕೂಡ ಡೀಸೆಲ್ ಮೋಸ್ಟ್ ಡಿಮಾಂಡಿಂಗ್ ವೆಹಿಕಲ್. ಅದು ಕೂಡ ಫುಲ್ಲಿ ಟಾಪ್ ಅಂಡ್ SX ಪ್ಲಸ್ ವೇರಿಯಂಟ್. SX ಆಪ್ಷನಲ್. ಇದು ಇದರಲ್ಲಿ ಕೂಡ ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ. ಓಕೆ, ಇದರಲ್ಲಿ ಕೂಡ ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ. ಟಾಪ್ ಅಂಡ್ ವೇರಿಯಂಟ್. ಫ್ರಂಟ್ 2 ಹೊಸ ಟೈರ್ ಇದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಓಕೆ, ಇದಕ್ಕೆ ಓನರ್ಶಿಪ್ ನೋಡ್ತಾ ಇರಬಹುದು. ನಂಬರ್ ಫ್ಯಾನ್ಸಿ ಇದೆ 5121. ಓನರ್ಶಿಪ್ ಇದಕ್ಕೆ ಸರ್ 2016 ಮಾಡಲ್. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿ. ಕ್ರೇಟಾ ಯಾರಾದ್ರೂ ನೋಡ್ತಾ ಇದ್ದಾನೆ ನೋಡಬಹುದು. ವೈಟ್ ಕಲರ್. ಇದು ಕ್ಲಾಸ್ ಕಂಡೀಷನ್ ಅಲ್ಲಿ ಐತೆ ಗಾಡಿ ಇದು. ಇದಕ್ಕೆ ಪ್ರೈಸ್ ಎಷ್ಟು ಹೇಳ್ತಾ ಇದ್ದೀರಾ?
ಸರ್ 8,60,000 ಆಸ್ಕಿಂಗ್ ಇರೋದು, ಎದುರುಗಡೆ ಬಂದ್ರೆ 8,45,000 ಮಾಡ್ಕೊಡೋಣ. 8,40,000 ಮಾಡಿಸ್ಕೊಡ್ತೀನಿ ಮಾಡ್ಕೊಡೋಣ. ಓಕೆ. ಲೋನ್ಗೆ ಹೋಗ್ತೀರಾ ಅಂದ್ರೆ ಆರಾಮಾಗಿ ಒಂದು 6 ಲಕ್ಷ ಲೋನ್ ಕೂಡ ಮಾಡ್ಕೊಡೋಣ. 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಮಾಡ್ಕೊಡೋಣ. ಓಕೆ. ನೆಕ್ಸ್ಟ್ ಇರೋದು ಮಹೀಂದ್ರಾ ಕಾಂಟೋ. ಒಂದು ಲೋ ಬಜೆಟ್ ಸ್ಕಾರ್ಪಿಯೋ ರೇಟ್ ಅಲ್ಲಿ ಒಂದು ಮಾಡಲ್ ವೆಹಿಕಲ್ ಮಾಡ್ಕೊಡೋಣ. ಓಕೆ, ಒಂದು ಲೋ ಬಜೆಟ್ ಅಲ್ಲಿ ನೀವು ಮಾಡಲ್ ವೆಹಿಕಲ್ ಮಾಡ್ಕೊಡ್ತಾ ಇದ್ದೀರಾ? ಮಾಡ್ಕೊಡೋಣ. ಇದು 7 ಸೀಟರ್, ಇದು 5 ಸೀಟರ್ ಇದು. 5 ಸೀಟರ್ ಇದು ಕ್ವಾಂಟೋ ನೋಡ್ತಾ ಸಾರಿ ಸರ್ 7 ಸೀಟರ್ 7 ವೆಹಿಕಲ್. ಸೀಟರ್, ಅದೇ 7 ಸೀಟರ್ ವೆಹಿಕಲ್ ಕ್ವಾಂಟೋ ನೋಡ್ಬೋದು. ಯಾರಾದರೂ ಬಜೆಟ್ ಕಡಿಮೆ ಇದೆ, ಗಾಡಿನೂ ಸ್ವಲ್ಪ ಫ್ಯಾಮಿಲಿನೂ ದೊಡ್ಡದಾಗಿದೆ ಅಂತ ಅವ್ರಿಗಂತೂ ಈ ಗಾಡಿ ಒಳ್ಳೆ ಗಾಡಿ, ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ಬೋದು. ನೋಡ್ಬೋದು ನೀವು ಮಾರ್ಕೆಟ್ ಅಲ್ಲಿ 6 ಮಾಡಲ್ 7 ಮಾಡಲ್ ಸ್ಕಾರ್ಪಿಯೋ ತಗೋಬೇಕಂದ್ರೆ ನೀವು 3 ಲಕ್ಷ ಹೇಳ್ತಾರೆ. ಹೌದು, ಕರೆಕ್ಟ್. ಕರ್ನಾಟಕ ಕಾರ್ಸನ್ಗೆ ವಿಸಿಟ್ ಮಾಡಿ, ಬರೇ ನಿಮ್ಗೆ 13 ಮಾಡಲ್ ಕಾಂಟೋ ನಾನು ಆ ಬೆಲೆಯಲ್ಲಿ ಕೊಡ್ತೀನಿ, ಅದಕ್ಕಿಂತ ಇನ್ನ ಕಡಿಮೆ ಬೆಲೆಯಲ್ಲಿ ಕೊಡ್ತೀನಿ. ಓಕೆ, 13 ಕ್ವಾಂಟೋ. ಹಾ, ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ಬೋದು. ರನ್ನಿಂಗ್ ಇದೆ. ಫ್ರಂಟ್ 2 ಹೊಸ ಟೈರ್ ಇದೆ. ಹೊಸದು ಲೆದರ್ ಅಪಲ್ಸರೀಸ್ ಕೂಡ ಹಾಕಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಸಿಸ್ಟಮ್ ಎಲ್ಲ ಇದೆ, ನೋಡ್ತಾನೆ ಇರ್ಬೋದು ನೀವು. ಅಪಾಲಿಸ್ಟ್ರಿಯಿಂದ ಟಚ್ ಸ್ಕ್ರೀನ್ ವರೆಗೂ ಎಲ್ಲ ಲೋಡೆಡ್ ಆಗಿದೆ ಈ ಗಾಡಿನಲ್ಲಿ, ನೋಡ್ತಾನೆ ಇರ್ಬೋದು. 1,20,000 ಓಡಿದೆ. 1,20,000 ಓಡಿದೆ ಗಾಡಿ, ಜೆನ್ಯೂನ್. ಓಕೆ, ಪ್ರೈಸ್ ಇದಕ್ಕೆ ಸರ್ ಮಾರ್ಕೆಟ್ ಅಲ್ಲಿ 3.5 ಲಕ್ಷ ಹೇಳ್ತಾರೆ. ಕರ್ನಾಟಕ ಕಾರ್ಸನ್ಗೆ ವಿಸಿಟ್ ಮಾಡಿ 2,80,000 ಮಾಡ್ಕೊಡೋಣ. 2,80,000 ಮಾಡ್ಕೊಡ್ತೀನಿ ನೀವು? ಹೌದು ಸರ್. ಹಂಗೆ ಸರ್ ನಮ್ಮ ಕರ್ನಾಟಕ ಕಾರ್ಸನ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡ್ಕೊಂಡ್ ಬಂದ್ರೆ ಒಂದ್ ಒಳ್ಳೆ ಆಫರ್ ಕೂಡ ಮಾಡ್ಕೊಡೋಣ. ಒಳ್ಳೆ ಆಫರ್ ಕೂಡ ಮಾಡ್ಕೊಡ್ತೀನಿ. ಹೌದು ಸರ್. ಓಕೆ. ಸೊ ನೆಕ್ಸ್ಟ್ ಗಾಡಿ ಇರೋದು XUV 500. ಇದು ಗಾಡಿ ಯಾವ್ದು ಗಾಡಿ ಸರ್? ಇದು 17-18 ಮಾಡಲ್ ಇರ್ಬೋದು. ಇದು ಸರ್ 12 ಮಾಡಲ್ ಗಾಡಿಗೆ ಟೈಪ್ 2 ಕನ್ವರ್ಟ್ ಮಾಡಿರೋದು ಸರ್. 12 ಮಾಡಲ್ ಇದು? ನಿಜ ಸರ್, 12 ಮಾಡಲ್ಗೆ ಯಾವ ತರ ಕನ್ವರ್ಟ್ ಮಾಡಿರೋದು. ಓಕೆ, 12 ಮಾಡಲ್ ಸರ್ ಇದು? ಸರ್ 12 ಮಾಡಲ್ ಇದು. ಓಕೆ, ನೋಡ್ಬೋದು ಕಸ್ಟಮರ್ ಎಲ್ಲ ಖರ್ಚು ಮಾಡಿಬಿಟ್ಟು ಎಲ್ಲ ಕನ್ವರ್ಟ್ ಕೂಡ ಮಾಡಿದ್ದಾರೆ ಗಾಡಿ ನಿಮಗೆ. ಸ್ವಲ್ಪ ಧೂಳಲ್ಲಿ ಗಲೀಜಾಗಿದೆ ಸರ್. ಕರ್ನಾಟಕ ಕಾರ್ಸನ್ ಅಲ್ಲಿ ಎಕ್ಸ್ಟ್ರಾ ಪ್ರಿಯಾರಿಟಿ ಕೂಡ ಇದೆ. ಯಾವ್ದಾದ್ರು ವೆಹಿಕಲ್ ತಗೊಂಡ್ರಿ ಅದು ಕೂಡ ರಬ್ಬಿಂಗು, ಪಾಲಿಶ್, ವಾಷಿಂಗ್ ಎಲ್ಲ ಸಮೇತ ಮಾಡ್ಕೊಡ್ತೀನಿ. ನಮ್ಮ ಹತ್ರ ಅದು ಒಂದು ಫ್ರೀ ಇರುತ್ತೆ ಕಸ್ಟಮರ್ಗೋಸ್ಕರ. ಎಲ್ಲ ನೀವು ಮಾಡಿಸ್ಕೊಡ್ತೀರಾ ಕಸ್ಟಮರ್ಗೆ? ಎಲ್ಲ ನಾವು ಮಾಡಿಸ್ಕೊಡ್ತೀವಿ. ಇದೇ ಗಾಡಿಗೆ ಎಲ್ಲ ನೀವು ಹೇಳ್ತಾ ಇರೋದಲ್ಲ? ಎಲ್ಲಾ ಗಾಡಿಗೆ, ಅದು ಯಾವ್ದಾದ್ರು ಗಾಡಿ ತಗೊಳ್ಳಿ, ಎಲ್ಲಾ ಗಾಡಿಗೆ ನಿಮ್ಗೆ ರಬ್ಬಿಂಗ್, ವಾಷಿಂಗ್, ಪಾಲಿಶ್ ಎಲ್ಲ ಫ್ರೀ ಇರುತ್ತೆ. ಡೆಲಿವರಿ ಟೈಮ್ ಎಲ್ಲ ನೀವು ಮಾಡಿಸ್ಕೊಡ್ತೀರಾ? ಬರೇ ಟೇಪ್ ಕಟ್ಟಂಗ್ ಹೋದ್ರೆ ಹೊಸ ಗಾಡಿ ಅಂತ ಹೇಳ್ಬೇಕು. ಓಕೆ. ಸೊ ಅದು 12 ಮಾಡಲ್ ಗಾಡಿ ಎಷ್ಟು ಹೇಳ್ತಾ ಇದ್ದೀರಾ? ಓನರ್ಶಿಪ್ ಎಷ್ಟಿದೆ ಇದಕ್ಕೆ? ಸರ್ ಇದಕ್ಕೆ 3,70,000 ಆಸ್ಕಿಂಗ್ ಇರೋದು. ಹೊರಗಡೆ ಬಂದ್ರೆ 3,60,000 ಕ್ಲೋಸ್ ಮಾಡಿ 3,60,000 ಕ್ಲೋಸ್ ಮಾಡ್ಕೊಡೋಣ. ಹಾಗೆ ನೆಕ್ಸ್ಟ್ ಇರೋದು ಟೊಯಾಟೋ ಇನೋವಾ. ಟೊಯಾಟೋ ಬಿಲ್ ಕ್ವಾಲಿಟಿ, ಇಂಜಿನ್ ಕ್ವಾಲಿಟಿ ಅಂದ್ರೆ ಎಲ್ಲರಿಗೂ ಗೊತ್ತು. ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು 2015 ಸೆಕೆಂಡ್ ಓನರ್ ವಿ ವರ್ಷನ್ ಆಗಿರುತ್ತೆ. ಇದು ವಿ ವರ್ಷನ್ ಆಗಿರುತ್ತೆ. ಟೊಯೋಟಾ ಇನೋವಾ. ಓಕೆ, 7 ಸೀಟರ್ ಗಾಡಿ, 7 ಸೀಟರ್ ವೆಹಿಕಲ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ? ರನ್ನಿಂಗ್ ಇದೆ. ಈ ಗಾಡಿನ ಬೆಲೆ ಎಷ್ಟು ಹೇಳ್ತಾ ಇದ್ದೀರಾ ನೀವು? ಸರ್ 8,90,000 ಆಸ್ಕಿಂಗ್. ಎದುರುಗಡೆ ಬಂದ್ರೆ 8,80,000 ಮಾಡ್ಕೊಡೋಣ. 8,80,000 ಮಾಡಿಸ್ಕೊಡ್ತೀರಾ ಟೊಯೋಟಾ ಇನೋವಾ? ಲೋನ್ ಆಗುತ್ತೆ ಈ ಗಾಡಿಗೆ? ಆಗ್ಬೋದು, 6 ಲಕ್ಷ ತನಕ ಆಗುತ್ತೆ. 6 ಲಕ್ಷ ತನಕ ಲೋನ್ ಕೂಡ ಆಗ್ಬೋದು ಈ ಗಾಡಿಗೆ, ನೋಡ್ತಾನೆ ಇರ್ಬೋದು. ಇಟಿಯೋಸ್ ಇದೆ. ಹಾಗೆ ನೆಕ್ಸ್ಟ್ ಇರೋದು ಇದು ಕೂಡ ಟೊಯಾಟೋದು, ಟೊಯೋಟಾ ETS ಕ್ರಾಸ್ ಲಿವಾ. ಫುಲ್ಲಿ ಟಾಪ್ ಎಂಡ್ ಡೀಸೆಲ್ ವೆಹಿಕಲ್. ಓಕೆ, ಆರಾಮಾಗಿ ಒಂದು 22+ ಮೈಲೇಜ್ ಬರುತ್ತೆ ಸರ್. ಓಕೆ, ಮೈಲೇಜ್ ಗಾಡಿನೇ ಹೇಳ್ಬೋದು. ಮೈಲೇಜ್ ಗಾಡಿನೇ, ಡೈಲಿ ಓಡಾಡಕ್ಕೆ ಒಂದು ಒಳ್ಳೆ ವೆಹಿಕಲ್. VD ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್, ಎಲ್ಲಾ ತರ ಫೀಚರ್ಸ್ ಸಿಗುತ್ತೆ. AC, ಪವರ್ ಶೇರಿಂಗ್, ಪವರ್ ಇಂಡೋ, ಆಟೋಮೆಟಿಕ್ ವೈರಿಂಗ್, ಸ್ಟೇರಿಂಗ್ ರಿಮೋಟ್ ಕಂಟ್ರೋಲ್, ಏರ್ ಬ್ಯಾಗ್, ಲೆದರ್ ಅಪಲ್ಸರೀಸ್, ಟಚ್ ಸ್ಕ್ರೀನ್ ಸಿಸ್ಟಮ್, ಅಲೈ ವೀಲ್ಸ್ ಎಲ್ಲ ಸಿಗುತ್ತೆ. ಎಲ್ಲ ಬಂದ್ಬಿಡುತ್ತೆ ಈ ಗಾಡಿನಲ್ಲಿ. 14 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ ಸರ್, ಪ್ರೈಸಿಂಗ್ ವೈಸ್ ಹೋದ್ರೆ 4,30,000 ಆಸ್ಕಿಂಗ್ ಇರೋದು. ಎದುರುಗಡೆ ಬಂದ್ರೆ 4,15,000 ಮಾಡ್ಕೊಡೋಣ. 4,15,000 ಮಾಡ್ಕೊಡ್ತೀನಿ. ಇನ್ ಮುಂದೆ ಬಂದ್ರೆ ಇನ್ನೊಂದು ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ. ಹಾಗೆ ನೆಕ್ಸ್ಟ್ ಇರೋದು ಮಾರುತಿ ಸುಜುಕಿ ಶಿಫ್ಟ್ ZXi ಪೆಟ್ರೋಲ್ ವೆಹಿಕಲ್. ಓಕೆ, ZXi ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲ ಇದೆ ಸರ್. ಸಿಂಗಲ್ ಓನರ್ ವೆಹಿಕಲ್. ಬರೀ 66,000 ಓಡಿದೆ. 66,000 ಓಡಿದೆ ಗಾಡಿ. ನೋಡ್ತಾನೆ ಇರ್ಬೋದು, ಎಲ್ಲ ಕ್ಲಾಸ್ ಕಂಡೀಷನ್ ಅಲ್ಲಿ ಐತೆ ಗಾಡಿ ಇದು. ಪ್ರೈಸ್ ಇದಕ್ಕೆ ಎಷ್ಟು ಹೇಳ್ತಾ ಇದ್ದೀರಾ ನೀವು? ಸರ್ ಮಾರ್ಕೆಟ್ ಅಲ್ಲಿ 4.5 ಹೇಳ್ತಾರೆ. 4.5 ಹೇಳ್ತಾರೆ. ಮಾರ್ಕೆಟ್ ನೀವು ಎಷ್ಟು ಹೇಳ್ತಾ ಇದ್ದೀರಾ? 4,10,000 ನಮ್ಮ ಎಕ್ಸ್ಪೆಕ್ಟೇಷನ್ ಇರೋದು. ಓಕೆ, ಎದುರುಗಡೆ ಬಂದ್ರೆ 4 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡೋಣ. ಓಕೆ, ರೌಂಡ್ ಫಿಗರ್ 4 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀರಾ ನೀವು? ಲೋನ್ ಹೋಗ್ತೀರಾ ಅಂದ್ರೆ ಆರಾಮಾಗಿ ಒಂದು 2 ಲಕ್ಷದಿಂದ 2.5 ಲಕ್ಷ ಲೋನ್ ಕೂಡ ಮಾಡ್ಕೊಡೋಣ. ಓಕೆ. ನೆಕ್ಸ್ಟ್ ಇನ್ನೊಂದು ಯಾರಾದ್ರೂ ಒಂದು ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ದಾರೆ ಗಾಡಿ, ಅವ್ರಿಗೆ ಅದು ಕೂಡ ಲೋ ಮೇಂಟೆನೆನ್ಸ್ ವೆಹಿಕಲ್. ಓಕೆ, ಲೋ ಮೇಂಟೆನೆನ್ಸ್ ವೆಹಿಕಲ್, ಲೋ ಬಜೆಟ್ ಅಲ್ಲಿ ಅದು ಕೂಡ ಸಿಗ್ತಾ ಇದೆ, ನೋಡ್ತಾನೆ ಇರ್ಬೋದು. ಆಲ್ಟೋ ಯಾವ ಮಾಡಲ್ ಇದು ಸರ್? 2013 ಸೆಕೆಂಡ್ ಓನರ್ LXi ವೇರಿಯಂಟ್. ಓಕೆ, ಫೀಚರ್ಸ್ ಸಿಗೋದ್ರೆ AC ನಿಮ್ಗೆ ಇದರಲ್ಲಿ ಸಿಗುತ್ತೆ, ಲೆದರ್ ಅಪಲ್ಸರೀಸ್, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಎಲ್ಲ ಹಾಕ್ಸಿದ್ದಾರೆ ಕಸ್ಟಮರ್. ಫ್ರಂಟ್ 2 ನಿಮ್ಗೆ ಹೊಸ ಟೈರ್ ಕೂಡ ಹಾಕಿದ್ದಾರೆ.
ಓಕೆ, ಇದಕ್ಕೆ ಪ್ರೈಸ್ ಎಷ್ಟು ಹೇಳ್ತಾ ಇದ್ದೀರಾ? ಮಾರ್ಕೆಟ್ ಅಲ್ಲಿ 2.80 ಹೇಳ್ತಾರೆ. 2.9 ಹೇಳ್ತಾರೆ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ. ಅಲ್ಲಿ ಹೇಳ್ತಾರೆ. ನೀವು ಎಷ್ಟು ಹೇಳ್ತಾ ಇದ್ದೀರಾ? 2,35,000 ಮಾಡ್ಕೊಡೋಣ. 2,35,000 ಮಾಡಿಸ್ಕೊಡ್ತೀರಾ ಮುಂದೆ ನೀವು? ಬಂದ್ರೆ ಇನ್ನೊಂದ್ 8,000 ಬಿಟ್ಕೊಡೋಣ. ಓಕೆ, ಆನ್ ಟೇಬಲ್ ಬಂದ್ರೆ ಇನ್ನೊಂದು 5,000 ಕಡಿಮೆ ಆಗುತ್ತೆ, ನೋಡ್ತಾನೆ ಇರ್ಬೋದು ನೀವು. ಈಗ ಸರ್ ಇದಕ್ಕೆ ಲೋನ್ ಕೂಡ ಆಗುತ್ತೆ. ಇದಕ್ಕೂ ಲೋನ್ ಆಗುತ್ತಾ? ಆರಾಮಾಗಿ 1.5 ಲಕ್ಷ ಇಂದ 2 ಲಕ್ಷ ಲೋನ್ ಕೂಡ ಆಗುತ್ತೆ. ಓಕೆ, ಈ ಗಾಡಿ ಕೂಡ ಲೋನ್ ಆಗುತ್ತೆ, 1.5 ಲಕ್ಷ ಲೋನ್ ಆಗುತ್ತೆ. ನೀವು ಆರಾಮಾಗಿ ಹೊಂಡೈ ವರ್ಣ ಫ್ಲೂಡಿಕೋ 2 ಇದೆ, 2 ಡೀಸೆಲ್ ವೇರಿಯಂಟ್. 2 ಡೀಸೆಲ್ ವೇರಿಯಂಟ್. ಹಾ, ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು 2012 ಸೆಕೆಂಡ್ ಓನರ್ SX ಪ್ಲಸ್, ಓಕೆ ಇಲ್ಲಿ ಟಾಪ್ ಎಂಡ್ ಡೀಸೆಲ್ ಇಂಜಿನ್, ಆರಾಮಾಗಿ 20+ ಮೈಲೇಜ್ ಬರುತ್ತೆ. ಓಕೆ, ಎಲ್ಲಾ ತರ ಫೀಚರ್ಸ್ ಸಿಗುತ್ತೆ. ಎಲ್ಲಾ ತರದ್ದು ಫೀಚರ್ಸ್ ಸಿಗುತ್ತೆ. ಟಾಪ್ ಎಂಡ್ ಮಾಡಲ್ ಇದು ಗಾಡಿ. ಓಕೆ, ಇದಕ್ಕೆ ಪ್ರೈಸ್ 4,10,000 ಆಸ್ಕಿಂಗ್, ನಮ್ಮ ಎಕ್ಸ್ಪೆಕ್ಟೇಷನ್. ಎದುರುಗಡೆ ಬಂದ್ರೆ ಒಂದು 3,90,000 ಮಾಡ್ಕೊಡೋಣ. 3,90,000 ಮುಂದೆ ಮಾಡ್ಕೊಡ್ತೀರಾ ಬಂದ್ರೆ ಇನ್ನೊಂದು 8,000 ಬಿಟ್ಕೊಡೋಣ ಸರ್. Okay, ನಮ್ಗೆ documents- ಬೇಕಾಗಿರೋದು ಕಸ್ಟಮರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಅಪ್ಡೇಟ್ ರನ್ನಿಂಗ್ ಇದಾವೆ. ಅಪ್ಡೇಟ್ ರನ್ನಿಂಗ್ ಇದೆ. ಓಕೆ, ಹಾಗೆ ನೆಕ್ಸ್ಟ್ ಇರೋದು ಒಂದು 2.5 ಲಕ್ಷ ಒಳಗಡೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ನೋಡ್ತಾ ಅವ್ರಿಗೆ ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್ ಡಿಸೈರ್. VXI ಪೆಟ್ರೋಲ್ ವೆಹಿಕಲ್. ಆಫ್ಟರ್ ಮಾರ್ಕೆಟ್ 5 ಮ್ಯಾಗ್ವಿಲ್ಸ್ ಕೂಡ ಹಾಕಿದ್ದಾರೆ. ಓಕೆ, ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲದೆ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಸಮೇತ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ. ರನ್ನಿಂಗ್ ಇದೆ. ಓಕೆ, ಈ ಗಾಡಿನ ಬೆಲೆ ಎಷ್ಟು ಹೇಳ್ತಾ ಇದ್ದೀರಾ? ಒಂದು 2.15 ಎಕ್ಸ್ಪೆಕ್ಟೇಷನ್. ಎದುರುಗಡೆ ಬಂದು ಒಂದು 2,10,000 ಬಿಟ್ಕೊಡೋಣ. 2,10,000 ಬಿಟ್ಕೊಡ್ತೀರಾ ನೀವು? ಬಿಟ್ಕೊಡೋಣ. ಓಕೆ, ಹಾಗೆ ನೆಕ್ಸ್ಟ್ ಇರೋದು ಇನ್ನೊಂದು ವರ್ಣ. ಓಕೆ, ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು 2013 ಸಿಂಗಲ್ ಓನರ್. ಇದು ಕೂಡ ಫುಲ್ಲಿ ಟಾಪ್ ಎಂಡ್. ಓಕೆ, ಹಾ, ಓನರ್ಶಿಪ್ ಇದಕ್ಕೆ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಓಕೆ, ಫ್ಲೂಡಿಕ್ ವರ್ನ ಸಿಂಗಲ್ ಓನರ್ ವೆಹಿಕಲ್. ಯಾರಾದ್ರೂ ನೋಡ್ತಾ ಅಂದ್ರೆ ನೋಡ್ಬೋದು, ಗಾಡಿ ಎಲ್ಲ ಕ್ಲಾಸ್ ಕಂಡೀಷನ್ ಅಲ್ಲೇ ಐತೆ ಗಾಡಿ ಇದು. ಓಕೆ, ಇದಕ್ಕೆ ಎಷ್ಟು ಹೇಳ್ತಾ ಇದ್ದೀರಾ ಪ್ರೈಸ್ ನೀವು? ಸರ್ ಇದಕ್ಕೆ 4.45 ಎಕ್ಸ್ಪೆಕ್ಟೇಷನ್. ಓಕೆ, ಎದುರುಗಡೆ ಬಂದ್ರೆ ಒಂದು 10,000 ಬಿಟ್ಕೊಡೋಣ. 10,000 ಬಿಟ್ಕೊಡ್ತೀರಾ ನೀವು? 10,000 ಬಿಟ್ಕೊಡೋಣ. 4.30 ಆಗುತ್ತೆ ಇದು ಗಾಡಿ? 4.30 ಆಗುತ್ತೆ. ಓಕೆ, ಲೋನ್ ಆಗುತ್ತೆ ಈ ಗಾಡಿಗೆ? ಆರಾಮಾಗಿ ಆಗುತ್ತೆ. ಓಕೆ, 2.5 ಲಕ್ಷ ಲೋನ್ ಕೂಡ ಆಗುತ್ತೆ. 2.5 ಲಕ್ಷ ಲೋನ್ ಕೂಡ ಆಗುತ್ತೆ. ನೆಕ್ಸ್ಟ್ ಇರೋದು ವೈಟ್ ಪೋಲೋ. ತುಂಬಾ ಡಿಮಾಂಡ್ ಇರೋದು. ಓಕೆ, ಪೋಲೋ ಅಂದ್ರು ಎಲ್ಲರಿಗೂ ಗೊತ್ತು ಸರ್. ಎಲ್ಲರಿಗೆ ಆಸೆ. ಈ ಪೋಲೋ ಬಗ್ಗೆ ಹೇಳಂಗಿಲ್ಲ. ಜರ್ಮನ್ ವೆಹಿಕಲ್. ಓಕೆ, ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು 2011 ಸಿಂಗಲ್ ಓನರ್. ಒಂದು ವೈಟ್ ಕಲರ್ ಅಲ್ಲಿ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿದೆ. ಹೊಸ ಲೆದರ್ ಅಪಲ್ಸರೀಸ್ ಎಲ್ಲ ಹಾಕಿದ್ದಾರೆ. ಓಕೆ, ಎಲ್ಲ ಹಾಕ್ಸಿದ್ದಾರೆ. ಹಾ, ಓಕೆ, ಪ್ರೈಸ್ ಇದಕ್ಕೆ ಎಷ್ಟು ಹೇಳ್ತಾ ಇದ್ದೀರಾ? ಸರ್ ಇದಕ್ಕೆ ಒಂದು 2.80 ಇದೆ ನಮ್ಮ ಎಕ್ಸ್ಪೆಕ್ಟೇಷನ್. ಎದುರುಗಡೆ ಬಂದ್ರೆ ಒಂದು 2,70,000 ಬಿಟ್ಕೊಡೋಣ. 2,70,000 ಬಿಟ್ಕೊಡ್ತೀರಾ? ಸರ್ ಮಾರ್ಕೆಟ್ ಅಲ್ಲಿ 10 ಮಾಡೆಲ್ ಹೇಳ್ತಾರೆ ಈ ರೇಟ್. ಚೆಕ್ ಮಾಡ್ಕೊಂಡು ಬನ್ನಿ, ಆಮೇಲೆ ಗಾಡಿ ತಗೊಳ್ಳಿ. ಓಕೆ, ಓಕೆ, ಸೊ ಚಾಲೆಂಜ್ ಆಗಿ ಹೇಳ್ತಾ ಇದ್ದೀರಾ. ಓಕೆ, ಈಗ ಇನ್ನೊಂದು ಸ್ವಿಫ್ಟ್ ಇದೆ, ಇದು ಯಾವ ಮಾಡಲಿದ್ದು? ಸರ್ ಇದು 2008 ಸಿಂಗಲ್ ಓನರ್, 98,000 ಓಡಿದೆ. ಓಕೆ, ಡೀಸೆಲ್ ವೆಹಿಕಲ್. ಓಕೆ, ಒಂದ್ 2,70,000 ನಮ್ಮ ಎಕ್ಸ್ಪೆಕ್ಟೇಷನ್. ಎದುರುಗಡೆ ಬಂದ್ರೆ ಒಂದು 5,000 ಬಿಟ್ಕೊಡೋಣ. 5,000 ಬಿಟ್ಕೊಡ್ತೀರಾ ನೀವು? ಬಿಟ್ಕೊಡೋಣ. ಹಂಗೆ ನೆಕ್ಸ್ಟ್ ಇನ್ನೊಂದು ಲೋ ಬಜೆಟ್ ಸ್ಯಾಂಟ್ರೋ. ಸ್ಯಾಂಟ್ರೋ. ಹಾ, ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು 2007 ಸೆಕೆಂಡ್ ಓನರ್, ಎಕ್ಸೋ ಫುಲ್ಲಿ ಟಾಪ್ ಎಂಡ್. ಓಕೆ, FC ಇನ್ಶೂರೆನ್ಸ್ ಲ್ಯಾಬ್ಸ್ ಆಸ್ ಇಟ್ ಇಸ್ ಕಂಡೀಷನ್ ಬಿಡ್ಬೇಡಣ. ಓಕೆ, ಎಷ್ಟು ಬಿಡ್ತೀರಾ ನೀವು ಆಸ್ ಇಟ್ ಇಸ್ ಕಂಡೀಷನ್? ಒಂದು 80,000 ಬಿಡ್ಬೇಡಣ. ಒಂದು 80,000 ಬಿಡ್ತೀರಾ ನೀವು? ಹಾ, 2006 ವೆಹಿಕಲ್, 7 ವೆಹಿಕಲ್. ಹಾ. ಓಕೆ, FC ಇನ್ಶೂರೆನ್ಸ್ ನೀವೇ ಮಾಡಿಸ್ಕೊಡ್ತೀರಾ ಅಂದ್ರೆ ಎಷ್ಟು ಆಗುತ್ತೆ ಇದು? ಸರ್ ಅದು RT ಚಾರ್ಜಸ್ ಏನಿರುತ್ತೆ ಕಸ್ಟಮರ್ ಸಪ್ರೇಟ್ ಪೇ ಮಾಡಲಿ. ಓಕೆ, ನಾನು ಮಾಡ್ಕೊಡ್ತೀನಿ. ಓಕೆ ಸರ್. ಸೊ ಇನ್ನೊಂದು ಪೋಲೋ ಇದೆ, ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ. ಸರ್ ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು 2016 ಸಿಂಗಲ್ ಓನರ್, ಹೈಲೈನ್ ಪ್ಲಸ್, ಪೆಟ್ರೋಲ್ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಓಕೆ, ಮಾರ್ಕೆಟ್ ಅಲ್ಲಿ 6.5 ಲಕ್ಷ ಹೇಳ್ತಾರೆ. ಹಾ ಹಾ ಹಾ, ಕರ್ನಾಟಕ ಕಾರ್ಸನ್ಗೆ ವಿಸಿಟ್ ಮಾಡಿ, ಬರೀ 5,40,000 ಮಾಡ್ಕೊಡೋಣ. 5,40,000 ಮಾಡ್ಕೊಡ್ತೀರಾ ನೀವು? ಲೋನ್ ಕೂಡ ಆಗುತ್ತೆ. ಆರಾಮಾಗಿ 4 ಲಕ್ಷ ಲೋನ್ ಕೂಡ ಆಗುತ್ತೆ. 4 ಲಕ್ಷ ಲೋನ್ಗೂ ಆಗುತ್ತೆ ಆರಾಮಾಗಿ ಆಗುತ್ತೆ. ಓಕೆ, ನೆಕ್ಸ್ಟ್ ಇರೋದು ಇನ್ನೊಂದು 2 ಲಕ್ಷ ಒಳಗಡೆ ನೋಡ್ತಾ ಅವ್ರಿಗೆ ಹಾಂಡಾ ಸಿಟಿ ಡಾಲ್ಫಿನ್ ಶೇಪ್. ಈ ಗಾಡಿ ಡೀಟೇಲ್ಸ್ ಅನ್ಬಿಟ್ಟು 2006 ಸೆಕೆಂಡ್ ಓನರ್, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್, ಹೊಸದು ಲೆದರ್ ಅಪಲ್ಸರೀಸ್ ಎಲ್ಲ ಆಗಿದ್ದಾರೆ. ಎಲ್ಲ ಹಾಕಿದ್ದಾರೆ. ಹಾ, ಓಕೆ, ಡಾಕ್ಯುಮೆಂಟ್ಸ್ ಸಮೇತ ರನ್ನಿಂಗ್ ಇದೆ. ಓಕೆ, FC ಎಷ್ಟು ತನಕ ಇದೆ? FC ಆರಾಮಾಗಿ ನಿಮ್ಗೆ ಇನ್ನ ಅಪ್ ಟು ಡೇಟ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ. ಓಕೆ, ಎಷ್ಟು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 1.75 ಎಕ್ಸ್ಪೆಕ್ಟೇಷನ್. ಎದುರುಗಡೆ ಬಂದ್ರೆ 1,60,000 ಬಿಡೋಣ. 1,60,000 ಬಿಡ್ತೀರಾ ನೀವು? ಹಾ, 1,60,000 ಮಾಡ್ಕೊಡೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಇಷ್ಟ. ಈ ವಿಡಿಯೋ ನಾನು ಇಲ್ಲ ಏನು ಮಾಡ್ತೀನಿ. ಸೊ ಮೊದಲನೇ ಬಾರಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಈ ಶೋರೂಮ್ದು ಲೊಕೇಶನ್ ಅಷ್ಟೇ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಬರ್ಬೋದು. ಇನ್ನೂ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತಾ ಇದೆ, ನಂಬರ್ಗೆ ಕಾಲ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.